Hello friends, welcome back to the class Indian Polity presented by Sankti sir. ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ನೋಡ್ತಾ ಇದ್ವಿ ಇಂಡಿಯನ್ ಪಾಲಿಟಿಯಲ್ಲಿ. ಇದರಲ್ಲಿ ಈ ಥರ ಇವೆಲ್ಲ ಬೇಸಿಕ್ ಪಾಯಿಂಟ್ಗಳನ್ನು ನೀವು ಕರೆಕ್ಟಾಗಿ ಕಲ್ಕೊಂಡಿದ್ದೆ ಆದರೆ ಬೇಕಾದಂಗೆ ಯಾವುದೇ ರೀತಿ ಟಫ್ ಕೇಳಿ ನಿಮಗೆ ಹೆಲ್ಪ್ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಜಸ್ಟ್ ನೀವು ಇನ್ಮೇಲಿಂದ ಈ ಥರ ಸಿಂಗಲ್ ಪಾಯಿಂಟ್ ಇದ್ದಿದ್ದು ಕೈ ಬಿಟ್ಬಿಡೋದು, ಓನ್ಲಿ ಕಾಂಪ್ಲೆಕ್ಸ್ ಅಂತ ಓದಿರೋದು, ಈ ಥರ ಸಡನ್ನಾಗಿ ಸ್ಟ್ರಾಟಜಿ ಚೇಂಜ್ ಅಷ್ಟು ಅವಶ್ಯಕತೆ ಇಲ್ಲ. ನೀವು ಬೇಸಿಕ್ಸನ್ನು ಸ್ಟ್ರಾಂಗ್ ಆದರೆ ಬೇಕಾದಂಗೆ ಕ್ವಶನ್ ಕೇಳಿ. ಈ ಬೇಸಿಕ್ ಸ್ಟ್ರಾಂಗ್ ಇಲ್ಲ, ಸುಮ್ಮನೆ ಏನೋ ಒಂದು ಬೈಟ್ ಹಾಕಿ ಬರ್ತೀರಂತ ಇಂಥವು ಕೈ ಬಿಟ್ಟಿರ್ತಾರೆ. ಬಟ್ ಇವೆಲ್ಲವನ್ನು 2-3 ಪಾಯಿಂಟ್ಗಳನ್ನು ಒಂದೇ ಕ್ವಶನಲ್ಲಿ ಕೇಳ್ತಾರಲ್ಲ, ಅವಾಗ ಟಫ್ ಆಗ್ತದೆ ಅಷ್ಟೇ. ನೀವು ಬೇಸಿಕ್ಸನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದೇ ನೀವು ಬರೀ ಟೆಸ್ಟ್ ಸೀರೀಸ್ ಬರಿತಾ ಹೋದರೆ ಟೈಮ್ ವೇಸ್ಟ್ ಆಗ್ತದೆ ಮತ್ತು ಸಕ್ಸಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಫಸ್ಟ್ ಬೇಸಿಕ್ಸನ್ನು ತೊಗೊಳ್ಳಿ. ಅದಕ್ಕೋಸ್ಕರ ಈ ಸೀರೀಸನ್ನು ಮಾಡ್ತಾ ಇರೋದು. ಬೇಸಿಕ್ಸ್ ಸ್ಟ್ರಾಂಗ್ ಆಗೋದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳ ಮೂಲಕ ನೋಡಿದಾಗ ಏನು ಓದಬೇಕು ಏನು ಮಾಡೋದು ಅಂತ ಗೊತ್ತಾಗುತ್ತೆ. ಅವೇ 2-3 ಪಾಯಿಂಟನ್ನು ಒಂದೇ ಸಲ ಕೇಳ್ತಾರೆ. ಭಾರತದ ಒಕ್ಕೂಟದ ಕಾರ್ಯಾಂಗ ಒಳಗೊಂಡಿರುವುದು ಯಾವುದನ್ನು? ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಮಂತ್ರಿಮಂಡಲ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಯಾವುದು? ಸೆಂಟ್ರಲ್ ಯೂನಿಯನ್ ಎಕ್ಸಿಕ್ಯೂಟಿವ್ ಅಂತ ಯಾರು ಬರ್ತಾರೆ? ಯೂನಿಯನ್ ಎಕ್ಸಿಕ್ಯೂಟಿವ್ ಕೇಂದ್ರದ ಕಾರ್ಯಾಂಗದಲ್ಲಿ ಯಾರು ಬರ್ತಾರೆ? ಯೂನಿಯನ್ ಎಕ್ಸಿಕ್ಯೂಟಿವ್ ಎಲ್ಲರೂ ಬರ್ತಾರೆ. ಯಾರ್ಯಾರು? ಟೋಟಲ್ ರಾಷ್ಟ್ರಪತಿ ಇರ್ತಾರೆ, ಉಪರಾಷ್ಟ್ರಪತಿ ಇರ್ತಾರೆ, ಮಂತ್ರಿಮಂಡಲ ಇರ್ತದೆ ಮತ್ತು ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ನಂತರದಲ್ಲಿ ಅಟಾರ್ನಿ ಜನರಲ್ ಅವರು ಇರ್ತಾರೆ. ಇವೆಲ್ಲವೂ ಕೂಡ ಕೇಂದ್ರದ ಕಾರ್ಯಾಂಗದಲ್ಲಿ. ಯಾರ್ಯಾರು? ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಮಂತ್ರಿಮಂಡಲ ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿಗಳು, ಅಟಾರ್ನಿ ಜನರಲ್ ಅವರು. ಸೊ ಇವಷ್ಟು 5 ಜನ ಸೇರಿ ನಾವು ಕೇಂದ್ರದ ಕಾರ್ಯಾಂಗ ಅಂತ ಕರಿತೀವಿ. ಕೇಂದ್ರದ ಕಾರ್ಯಾಂಗ ಅನ್ನುವಂಥದ್ದು. ಸೊ ನೆನ್ಪಿಡಿ, ಇಂಥವೆಲ್ಲ ಕ್ವಶನ್ಸ್ಗಳನ್ನು ಕೇಳ್ತಿರ್ತಾರೆ. ರೈಟ್. ಈ ರಾಜ್ಯ ಮಟ್ಟದಲ್ಲಿ ಯಾರು ಬರ್ತಾರೆ ಸ್ನೇಹಿತರೆ? ರಾಜ್ಯ ಮಟ್ಟದಲ್ಲಿ ರಾಜ್ಯದ ಕಾರ್ಯಾಂಗ ಅಂದರೆ ಯಾರು ಬರ್ತಾರೆ? ಅಲ್ಲಿ ಉಪರಾಷ್ಟ್ರಪತಿ ಪೋಸ್ಟ್ ಅನ್ನೋದು ಇರೋದಲ್ಲ. ಈ ರಾಷ್ಟ್ರಪತಿ ಬದಲಾಗಿ ಏನಾಗಿರ್ತಾರೆ? ಗವರ್ನರ್ ಅವರು, ರಾಜ್ಯಪಾಲರು ಅಂತ ಇರ್ತಾರೆ ಅಲ್ಲಿ. ಆಮೇಲೆ ಮುಖ್ಯಮಂತ್ರಿ CM ಇದ್ದೇ ಇರ್ತಾರೆ ಅಲ್ಲಿ. ಮಂತ್ರಿಮಂಡಲ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಲ್ಲಿ ಇದ್ದೇ ಇರ್ತಾರೆ. ನಂತರದಲ್ಲಿ ಅಲ್ಲಿ ಅಡ್ವೊಕೇಟ್ ಜನರಲ್ ಇರ್ತಾರೆ. ಇಲ್ಲಿ ಅಟಾರ್ನಿ ಜನರಲ್ ಅಲ್ಲ, ಕೇಂದ್ರದಲ್ಲಿ. ಈ 4 ಜನ ಸೇರಿ ಅಲ್ಲಿ ರಾಜ್ಯದ ಕಾರ್ಯಾಂಗ ಆಗತ್ತೆ. ಕೇಂದ್ರದಲ್ಲಾದರೆ ಉಪರಾಷ್ಟ್ರಪತಿ ಒಬ್ಬರು ಎಕ್ಸ್ಟ್ರಾ. ಓಕೆ. ಹಾಗಾದ್ರೆ ಪಾರ್ಲಿಮೆಂಟ್ ಅಂದ್ರೆ ಯಾರು? ಪಾರ್ಲಿಮೆಂಟ್ ಅಂದ್ರೆ ಏನು ಬರುತ್ತೆ ಅಂತ ಕೇಳ್ತಾರೆ. ಬರೀ ಪಾರ್ಲಿಮೆಂಟ್ ಸಂಸತ್ತು ಅಂದ್ರೆ ಯಾರು ಬರ್ತಾರೆ ಅಂದ್ರೆ ಅಲ್ಲಿ 3 ಜನ ಹೇಳ್ಬೇಕು ನೀವು. ಸಂಸತ್ತು ಅಂದಾಗ ಲೋಕಸಭೆ, ರಾಜ್ಯಸಭೆ ಮತ್ತು ಈ ಪ್ರೆಸಿಡೆಂಟ್ ಅವರು 3 ಜನ ಇರುವಂಥದ್ದು. ಇದು ನಮಗೆ ಏನಂತೀವಿ? ಇದಕ್ಕೆ ಪಾರ್ಲಿಮೆಂಟ್, ಸಂಸತ್ತು. ಸಂಸತ್ತು ಅಂದಾಗ ಈ 3 ಜನ ಅಷ್ಟೇ ಹೇಳಬೇಕು. ಉಪರಾಷ್ಟ್ರಪತಿ ಅವರು ಇವ್ರು ಯಾರೂ ಬರಲ್ಲ. ಪಾರ್ಲಿಮೆಂಟ್ ಸಂಸತ್ತು ಅಂದಾಗ ಇಷ್ಟೇ. ಅಂದ್ರೆ ಏನು? ಯಾಕೆ ಇಷ್ಟೇ? ಯಾಕಂದ್ರೆ ಕಾಯ್ದೆ ಆಗ್ಬೇಕಾದ್ರೆ ಈ 3 ಜನ ಇದ್ರೆ ಸಾಕು. ಲೋಕಸಭೆ, ರಾಜ್ಯಸಭೆ, ಅದು ಪಾಸ್ ಆದಮೇಲೆ ರಾಷ್ಟ್ರಪತಿ ಸೈನ್ ಹಾಕ್ಬಿಟ್ರೆ ಮುಗಿದು ಕಾಯ್ದೆ ಆಗುತ್ತೆ. ಅದಕ್ಕೆ ಅದೇ ಪಾರ್ಲಿಮೆಂಟ್ ಅಂದ್ರೆ ಇಷ್ಟೇ ಇರೋದು. ಕರ್ನಾಟಕದಲ್ಲಿ ವಿಧಾನಮಂಡಲ ಅಂದ್ರೆ ಏನು? ಕರ್ನಾಟಕದಲ್ಲಿ ವಿಧಾನಮಂಡಲ ಅಂದ ತಕ್ಷಣ ಸೇಮ್ ಇದೇ ಥರ ವಿಧಾನಸಭೆ, ವಿಧಾನ ಪರಿಷತ್ತು, ಮಧ್ಯದಲ್ಲಿ ನಮ್ಮ ರಾಜ್ಯಪಾಲರು. ಇಷ್ಟೇ. ಇವರು 2 ಕಡೆ ಪಾಸ್ ಆಗುತ್ತೆ, ರಾಜ್ಯಪಾಲರು ಸೈನ್ ಹಾಕ್ಬಿಟ್ರೆ ಮುಗಿದೋಯ್ತು. ಸೊ ಕೇಂದ್ರದ ಕಾರ್ಯಾಂಗ ಅಂದಾಗ ಈ 5 ಜನ, ರಾಜ್ಯದ ಕಾರ್ಯಾಂಗ ಅಂದಾಗ ಈ 4 ಜನ, ಬಟ್ ಇಲ್ಲಿ ಸಂಸತ್ತು ಅಂದಾಗ ಇಲ್ಲಿ 3, ಕರ್ನಾಟಕದಲ್ಲಿ ವಿಧಾನಮಂಡಲ ಆ ಥರ ಅಂದಾಗ ಈ 3. ಇಷ್ಟೇ. ಈ ಥರ ಡಿಫ್ರೆನ್ಸನ್ನು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ರೀತಿ ಕ್ವಶನ್ಸ್ಗಳು ಬರ್ತಾ ಹೋಗ್ತದೆ. ಯಾವುದೇ ರೀತಿ ಕನ್ಫ್ಯೂಸ್ ಆಗೋದು ಬೇಡ. ಸೊ ಇವೆಲ್ಲವೂ ಇನ್ ಡೀಟೇಲ್ ಆಗಿ ನಿಮಗೆ ಪರ್ಫೆಕ್ಟ್ ಆಗೋ ರೀತಿಯಲ್ಲಿ ಸಂಕಟಿ ಸರ್ ಅಕಾಡೆಮಿಯಲ್ಲಿ ಇಂಡಿಯನ್ ಪಾಲಿಟಿ ಕೋರ್ಸ್ ಎಲ್ಲ ಇದೆ. PSI ಕೋರ್ಸ್ ಕೂಡ ಇದರಲ್ಲಿ ಇರುವಂಥದ್ದು. KS, SAಗೂ ಕೂಡ ಯೂಸ್ ಆಗ್ತದದು. ಎಕನಾಮಿ ಕಂಪ್ಲೀಟಾಗಿ ಕಾನ್ಸೆಪ್ಟ್ಗಳನ್ನು ಕ್ಲೀನಾಗಿ ಕ್ಲಾರಿಟಿಯಾಗಿ ಹೇಳ್ತಾ ಹೋಗಿದ್ದೀನಿ. ಆರ್ಥಿಕ ಸಮೀಕ್ಷೆ ಕರ್ನಾಟಕದ್ದು ಆ್ಯಂಡ್ ಇಂಡಿಯಾದ್ದು ಆರ್ಥಿಕ ಸಮೀಕ್ಷೆ, ಕರ್ನಾಟಕ ಬಜೆಟ್, ಇಂಡಿಯಾ ಬಜೆಟ್, ಕೇಂದ್ರದ ಸರ್ಕಾರದ ಯೋಜನೆ, ರಾಜ್ಯ ಸರ್ಕಾರದ ಯೋಜನೆ ಇವೆಲ್ಲವೂ ತುಂಬ ಚೆನ್ನಾಗಿ ಕವರ್ ಆಗ್ತಾ ಹೋಗ್ತದೆ. ಗ್ರೂಪ್ B ಪೋಸ್ಟ್ ಒಂದು ಒಳ್ಳೆಯ ಆಪರ್ಚುನಿಟಿ. KS ಎಕ್ಸಾಮ್ ಬರೀಲಾರ್ದೆ KS ಆಫೀಸರ್ ಆಗುವಂಥದ್ದು. ಗ್ರೂಪ್ B ಆಗಿ 5 ವರ್ಷಕ್ಕೆ ಗ್ರೂಪ್ B ಪೋಸ್ಟ್ ಆಗುವಂಥದ್ದು ಇರ್ತದೆ. ಒಳ್ಳೆಯ ಅವಕಾಶ. ಇದನ್ನು ನೀವೇ ಓದ್ತಾ ಹೋದರೆ ತುಂಬ ಟೈಮ್ ಹೋಗುತ್ತೆ. ಅದಕ್ಕಾಗಿ ಇವೆಲ್ಲವನ್ನು 15 ಯೂನಿಟನ್ನು ನೀಟಾಗಿ ಹೇಳಿದ್ದೀನಿ. ಇಷ್ಟು ಕ್ಲಾಸ್ ಕೇಳಿದರೆ ಸಾಕು. ನಿಯರ್ಲಿ 100 ಅವರ್ಸ್ ಆಗ್ತದೆ ಇದು. ಈ 100 ಅವರ್ಸಲ್ಲಿ ಜಸ್ಟ್ 5ರಿಂದ 10 ಸಲ ಪಕ್ಕಾ ನೀವು ರಿವಿಷನ್ ಕ್ಲಾಸಲ್ಲೇ ಸಾಕಷ್ಟು ಬಾರಿ ಆಗ್ತದೆ. ಈ ಕ್ಲಾಸಲ್ಲಿ ಇದನ್ನು ನನ್ನ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗಿ ಇದಕ್ಕೆ ಪೇಪರ್ 1 ಇರ್ತದಲ್ಲ, GK ಪೇಪರ್, ಅದರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ನೀವು ಅದನ್ನು ಸ್ವಂತವಾಗಿ ಓದ್ಕೊಳ್ಳಿ. ಗ್ರೂಪ್ Bನ ಇಲ್ಲಿ ಸ್ಪೆಸಿಫಿಕ್ ಪೇಪರ್ 2 ಇದೆಯಲ್ಲ, ಅದನ್ನು ನಾನು ಕಂಪ್ಲೀಟಾಗಿ ಇನ್ ಡೀಟೇಲ್ ಕ್ಲಾಸಲ್ಲೇ ನಿಮ್ಗೆ ಸಾಕಷ್ಟು ಬಾರಿ ರಿವಿಷನ್ ಕೂಡ ಮಾಡಿಕೊಡ್ತೀನಿ. ಆ್ಯಂಡ್ GK ಪೇಪರ್ 1ಗೆ ಕೂಡ ಇದು ಎಕನಾಮಿ ಮತ್ತು ಈ ಪಾಲಿಟಿ ಇದು ಕೂಡ ಯೂಸ್ ಆಗ್ತದೆ. ನಿಯರ್ಲಿ ಇದಕ್ಕೆ 20 to 30 ಕ್ವಶನ್ ಇವುಗಳಿಂದನೇ GK ಪೇಪರಲ್ಲಿ ಬಂದೇ ಬರುತ್ತೆ. ಓಕೆ. ಸೊ ಈ ಥರ ನೀಟಾಗಿ ಓದ್ತಾ ಹೋದಿ ಸ್ನೇಹಿತರೆ, ಯೂಸ್ ಆಗ್ತಾ ಹೋಗ್ತದೆ. ಸಂಕಟಿ ಸರ್ ಅಕಾಡೆಮಿ ಆ್ಯಪ್ ಅನ್ನೋದು ಡೌನ್ಲೋಡ್ ಮಾಡಿ ನೋಡ್ತಾ ಹೋಗಿ. ಭಾರತೀಯ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿರುವುದಿಲ್ಲ? ಯಾವುದು ಸರಿ ಇಲ್ಲ ಅಂತ. ಭಾರತೀಯ ಚುನಾವಣಾ ಆಯೋಗ ಸಂವಿಧಾನದ ಶಾಶ್ವತ ಸಂಸ್ಥೆಯಾಗಿದೆ. ಇಟ್ ಈಸ್ ಅ ಪರ್ಮನೆಂಟ್ ಬಾಡಿ ಅಂತಾರೆ. ಹೌದಾ? ಇದನ್ನು ಜನವರಿ 25, 1950ರಂದು ಸಂವಿಧಾನದ ಅನುಗುಣವಾಗಿ ಸ್ಥಾಪಿಸಲಾಗಿದೆ. ರಾಷ್ಟ್ರಪತಿಯವರು ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಿಸುತ್ತಾರೆ. ಅವರ ಅಧಿಕಾರ ಅವಧಿ 5 ವರ್ಷ ಅಥವಾ 62 ವರ್ಷ. ಯಾವುದು ಮೊದಲು ಅದು ಅಂತ ಹೇಳ್ತಾರೆ. ಇಲ್ಲಿ ತಪ್ಪಾಗಿರೋದು ಯಾವುದು?
ಭಾರತೀಯ ಚುನಾವಣಾ ಆಯೋಗ ಸಂವಿಧಾನ ಹೌದು 324ನೇ ಆರ್ಟಿಕಲಲ್ಲಿದೆ. ರಾಜ್ಯ ಮಟ್ಟದಲ್ಲಿ ಇರುವಂಥದ್ದು 243K ಅಂತೀವಿ. ಇದನ್ನು ಜನವರಿ 25 ಎಕ್ಸಾಕ್ಟ್ಲಿ ಜನವರಿ 25ಕ್ಕೆ 1950ಕ್ಕೆ ಜನವರಿ 26ಕ್ಕೆ ಏನಾಗುತ್ತೆ ಸ್ನೇಹಿತರೆ, ನಮ್ಮದು ಜನವರಿ 26ನೇ ತಾರೀಕಿಗೆ ನಮಗೆ ಸಂವಿಧಾನ ಜಾರಿಗೆ ಬರ್ತದೆ. ಜನವರಿ 25 ಅದಕ್ಕಿಂತ ಒಂದಿನ ಮುಂಚೆ ಇದು ಎಲೆಕ್ಷನ್ ಕಮಿಷನ್ ಇದು ಕೂಡ ಫಾರ್ಮ್ ಆಗ್ತದೆ. ಅದಕ್ಕಿಂತ ಒಂದು ಮುಂಚೆ ಏನಾಗುತ್ತೆ, ಅಲ್ಲಿ ಸೈನ್ ಕೂಡ ಮಾಡ್ತಾರೆ. ಫೈನಲಿ ಸೈನ್ ಮಾಡೋದು ಓಕೆ, ಅದನ್ನು ಹೇಳ್ತೀನಿ ಮತ್ತೆ ನಿಮಗೆ. ಇಲ್ಲಿ 1-2 ದಿನ ಬಿಟ್ಟು 28ನೇ ತಾರೀಕಿಗೆ ನಮಗೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗ್ತದೆ. 25ನೇ ತಾರೀಕಿಗೆ ಚುನಾವಣಾ ಆಯೋಗ ಸ್ಥಾಪನೆ ಆಗುವಂಥದ್ದು. 26ಕ್ಕೆ ನಮ್ದು ಗಣರಾಜ್ಯ ಅಂತೇಳಿ ಆಚರಣೆ ಮಾಡ್ತೀವಿ, ಯಾಕಂದ್ರೆ ಸಂವಿಧಾನ ಜಾರಿಗೆ ಬಂದಿದ್ದ ಅವತ್ತು. ನಂತರ 28ನೇ ತಾರೀಕಿಗೆ ಅದೇ ಜನವರಿ 28ಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಸ್ಥಾಪನೆ ಆಗುತ್ತೆ. ಇವು ಕೂಡ ಕ್ವಶನ್ ಕೇಳಿದ್ದಾರೆ, ರೈಟ್. ರಾಷ್ಟ್ರಪತಿ ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಿಸ್ತಾರೆ. ಎಸ್, ಕರೆಕ್ಟ್ ಇದೆ. ಅವರ ಅಧಿಕಾರಾವಧಿ 5 ವರ್ಷ ಮತ್ತು 62 ಕೊಟ್ಟರೆ ಇದು ರಾಂಗ್ ಆಗ್ತದೆ. ಎಷ್ಟಿದೆ ಹಾಗಾದ್ರೆ? 6 ವರ್ಷ ಅಥವಾ 65 ವರ್ಷ, ಯಾವುದು ಮೊದಲು ಅದು. ಯಾರ್ಯಾರಿಗಿರ್ತದು? ಚೀಫ್ ಎಲೆಕ್ಷನ್ ಕಮಿಷನರ್ ಅವ್ರಿಗಿರ್ತದೆ ಈ ಥರ. ಓಕೆ, ನಂತರದಲ್ಲಿ UPSC ಮೆಂಬರ್ಸ್, ಚೇರ್ಮನ್ ಅವರಿಗೆಲ್ಲ ಏನಿರ್ತದೆ ಸ್ನೇಹಿತರೆ? UPSC ಚೇರ್ಮನ್ ಇವರಿಗೆಲ್ಲ 6 ವರ್ಷ ಅಥವಾ 65, ಯಾವುದು ಮೊದಲು ಅದು. ಓಕೆ, CAG ಕಾಂಪ್ಟ್ರೋಲರ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಂತೀವಲ್ಲ, ಅವ್ರಿಗೂ ಕೂಡ ಸೇಮ್ ಇದೇ ಥರ 6 ವರ್ಷ ಅಥವಾ 65, ಯಾವುದು ಮೊದಲು ಅದು. ಏನಿದು ಹಿಂಗಂದ್ರೆ ಯಾವ್ದು ಮೊದಲು ಅಲ್ಲ ಅಂದ್ರೆ ಏನು? ಈಗ ಯಾವುದೇ ಒಬ್ಬ ವ್ಯಕ್ತಿ, ಈಗ ನೀವೇ ಇದ್ದೀರಿ, ಒಂದು 62 ವರ್ಷ ಆದಮೇಲೆ ಈಗೆಲ್ಲ ಆಫೀಸರ್ ಆಗ್ತೀರಿ. 62 ವರ್ಷ ಆದಮೇಲೆ ಚೀಫ್ ಎಲೆಕ್ಷನ್ ಕಮಿಷನರ್ ಆಗ್ತೀರಿ ಅನ್ಕೊಳ್ಳಿ. 62 ವರ್ಷ ಆದಮೇಲೆ ಚೀಫ್ ಎಲೆಕ್ಷನ್ ಕಮಿಷನರ್ ಆದರೆ ನೀವು ಯಾವಾಗ ರಿಟೈರ್ಡ್ ಆಗಬೇಕು? ನಿಮ್ಮ ಅಧಿಕಾರಾವಧಿ 6 ವರ್ಷ ಇದೆ ಅಂತಂದರೆ +6 ಮಾಡಿ 68ರವರೆಗೆ ನಾನು ಇರ್ತೀರಂತ ನಡೀತದ? ನೋ, ಇಲ್ಲ. 62ಕ್ಕೆ ನೀವು ಅಪಾಯಿಂಟ್ ಆದಾಗ 65ಕ್ಕೆ ರಿಟೈರ್ಡ್ ಆಗ್ತೀರಿ. ಯಾಕಂದರೆ ಇವೆರಡರಲ್ಲಿ ಯಾವ್ದು ಮೊದಲಾಗುತ್ತೋ ಅದಕ್ಕೆ ರಿಟೈರ್ಡ್ ಆಗಬೇಕು. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಈಗ ನಿಮಗೆ ಯಂಗ್ ಏಜಲ್ಲಿ, ಹೆಂಗೆ ಅಂದರೆ ಇದರಲ್ಲಿ ಕಂಪ್ಯಾರಿಟಿವ್ಲಿ 65ಕ್ಕೆ ಯಂಗ್ ಅಂದರೆ ಈ 56ನೇ ವಯಸ್ಸಿಗೆ ನೀವು ಆಗಿದ್ದೀರಿ ಅಂತ ಅನ್ಕೊಳ್ಳಿ. 56ನೇ ವರ್ಷಕ್ಕೆ ಚೀಫ್ ಎಲೆಕ್ಷನ್ ಕಮಿಷನರ್. ಹಾಗಂತ ನಾನು 65ರವರೆಗೂ ಇರ್ತೀನಿ ಅಲ್ಲಿ ಅಂತ ಇರೋಕ್ಕಾಗತ್ತಾ? ಇಲ್ಲ. ಅವಾಗ 6 ವರ್ಷ ಬೇಗ ಕವರ್ ಆಗುತ್ತಲ್ಲ ನಿಮ್ಮದು. +6 ಮಾಡಿದಾಗ 62, ಬೇಗ 6 ವರ್ಷ ಆದ ತಕ್ಷಣ ಇವಾಗ ರಿಟೈರ್ಡ್ ಆಗಿ ಹೋಗ್ಬಿಡ್ತೀರಿ. ಅಂದರೆ ಇದರಲ್ಲಿ ಎರಡರಲ್ಲಿ ತೊಗೊತಾರೆ ಅದನ್ನು, ಯಾವಾಗ ಯಾವ್ದು ಮೊದಲಾಗುತ್ತೋ ಅದು. ಓಕೆ, ಈಗ ನೀವು 62ನೇ ವಯಸ್ಸಿಗೆ ಜಾಯ್ನ್ ಆದಾಗ ಇಲ್ಲ ನಾನು 6 ವರ್ಷ ಮಾಡ್ತೀನಿ ಅಂತ ಕುಂದ್ರಕ್ಕಾಗಲ್ಲ. ಯಾಕಂದ್ರೆ ಅಷ್ಟೊಂದ್ಲೆ 65 ಟಚ್ ಆಗ್ಬಿಡ್ತಾರಲ್ಲ, ಅವಾಗ ಮನೆ ಕಳಿಸಿಬಿಡ್ತಾರೆ. ಇಲ್ಲ 56ನೇ ವಯಸ್ಸಿಗೆ ಆಗಿರ್ತೀರಿ, ಅವಾಗ ನಾ 65ರವರೆಗೂ ನಾ ಅಲ್ಲೇ ಕೂತ್ಕೊತೀನಿ ಅಂತ ನಡೆಯಲ್ಲ. ಅವಾಗ ಫಸ್ಟ್ 6 ವರ್ಷ ಸರ್ವಿಸ್ ಇಲ್ಲಿ ಕಂಪ್ಲೀಟ್ ಆಗ್ಬಿಡುತ್ತಲ್ಲ, ಅವಾಗ ನಿಮ್ಮನ್ನು ಮನೆ ಕಳಿಸ್ತಾರೆ. ಸೊ ಈ ಥರ ಇರುವಂಥದ್ದು. 6 ಮತ್ತು 65 ಯಾರ್ಯಾರಿಗಿದೆ ಸ್ನೇಹಿತರೆ? ಚೀಫ್ ಎಲೆಕ್ಷನ್ ಕಮಿಷನರ್, UPSC ಚೇರ್ಮನ್ ಅಂಡ್ ಮೆಂಬರ್ಸ್ ಆ್ಯಂಡ್ CAG. 3 ಜನದ್ದು ತುಂಬ ಸಲ ಕೇಳಿದ್ದಾರೆ. ಲಾಸ್ಟ್ ಇಯರ್ ಅಂದರೆ ಯಾವುದು 2017ನೇ ಬ್ಯಾಚಿಂದ ಅಂತ ಕರೆದಲ್ಲ, ಯಾವಾಗ ನಡೆದಿತ್ತು? 2021ರಲ್ಲಿ KS ಎಕ್ಸಾಮ್ ನಡೀತದು. ಅವಾಗೂ ಐ ಥಿಂಕ್ UPSC ಅನ್ಸುತ್ತೆ, UPSC ಕೇಳಿದ್ರು. UPSCದು ಎಷ್ಟು ವರ್ಷ ಇರ್ತದೆ ಅವಧಿ ಅಂದರೆ 6 ಅಥವಾ 65. ಇನ್ನೊಂದ್ಸಲ ಯಾವಾಗ ಚೀಫ್ ಎಲೆಕ್ಷನ್ ಕಮಿಷನರ್, ಮತ್ತೊಂದ್ಸಲ CAG. ಏನು ಕೇಳಿದ್ರು ಇದೇ ಆನ್ಸರ್ ಇದು. ಒಂದು ಸಲ ನೀಟಾಗಿ ಪರ್ಫೆಕ್ಟಾಗಿ ತಿಳ್ಕೊಳ್ಳಿ ಸ್ನೇಹಿತರೆ. ಸಬ್ಜೆಕ್ಟ್ ಬೇಕಾದ ಎಕ್ಸಾಮ್ನ ಆರಾಮ್ ಪಾಸ್ ಆಗ್ಬೋದು. ನೀವು ಅರ್ಧಂಬರ್ಧ ನೋಡಿದೆ, ಆ ಕ್ವಶನ್ ಪೇಪರ್ ಹಂಗೆ ಬಂತು, ಮತ್ತೆ ಇನ್ನೊಂದು ಬೇರೆ ನಾ ಸ್ಟೈಲ್ ಮಾಡ್ತೀನಿ, ಇದೇ ಮಾಡ್ತಾ ಹೋಗಿ ಅವರು ಮುಂದೆ ಚೇಂಜ್ ಮಾಡ್ತಾ ಹೋಗ್ತಾರೆ. ಅವ್ರು ಮುಂದೆ ಚೇಂಜ್ ಮಾಡೋದು, ಮತ್ತು ನೀವು ಹಿಂದೆ ಬದಲಾವಣೆ, ಮತ್ತೊಂದು ಸಲ ಪ್ಯಾಟರ್ನ್ ಚೇಂಜ್ ಆಗುತ್ತೆ, ಮತ್ತು ನೀವು ಈ ಥರ ಆದ್ರೆಲ್ಲ ಬೇಸಿಕ್ಸನ್ನು ಸ್ಟ್ರಾಂಗ್ ಆಗಿ ಬೇಕಾದ ಎಕ್ಸಾಮನ್ನು ಆರಾಮಾಗಿ ಕ್ಲಿಯರ್ ಆಗ್ಬೋದು. ಬೇಸಿಕ್ಸ್ ಇಲ್ಲಾರ್ದು ಏನೂ ಮಾಡೋಕ್ಕಾಗಲ್ಲ. ಓಕೆ, ಈಗ ನೀವು ಎಷ್ಟೋ ಟೆಸ್ಟ್ ಸೀರೀಸ್ ಬರೋದು ಬರೀ ಅಲ್ಲಿ ಟಫ್ ಕ್ವಶನ್ ಬರುತ್ತೆ, ಅದು ನೋಡಿಬಿಟ್ಟು ನಾನು ರೆಡಿ ಆಗಿಬಿಟ್ಟೆ, ಅವೆಲ್ಲ ನಡೆಯೋದಲ್ಲ. ಫಸ್ಟ್ ಬೇಸಿಕ್ ಸ್ಟ್ರಾಂಗ್ ಆಗಿ ಏನು ಡೈರೆಕ್ಟಾಗಿ ಹೋಗಿ ಬರೋದ್ರು ನೀವು ಕ್ಲಿಯರ್ ಆಗೇ ಆಗುತ್ತೆ. ಇಲ್ಲಿ PSI 2016ನಲ್ಲಿ ಅನುಚ್ಛೇದ 24, ಅನುಚ್ಛೇದ 17, ಅನುಚ್ಛೇದ 18, 16 ಆರ್ಟಿಕಲ್ಗಳನ್ನು ಕೇಳ್ತಾ ಇದ್ದಾರೆ. ಓಕೆ, ಆರ್ಟಿಕಲ್ ಕೇಳುವಂಥದ್ದು, ಇದನ್ನು ಹೊಂದಿಸಿ ಬರೆಯಿರಿ ಅಂತಾರೆ. ಇಲ್ಲಿ ನಿಮ್ಗೆ ಈಸಿಯಾಗಿ ಏನು ಗೊತ್ತಾಗುತ್ತೆ? ಅಸ್ಪೃಶ್ಯತೆ ನಿರ್ಮೂಲನೆ ಅನುಚ್ಛೇದ 17ರಲ್ಲಂತೂ ಈಸಿಯಾಗಿ ಗೊತ್ತಿದೆ. ಅಂದರೆ 2 ಅನ್ನುವಂಥದ್ದು ನಿಮಗೆ D ಬರಬೇಕು. 2 ಅನ್ನೋದು D ಎಲ್ಲಿದೆ? ಈ 2 ಕಡೆ 2 ಅನ್ನೋದು D ಇದೆ. ಅಂದರೆ ಮಿಕ್ಕಿದ್ದೆಲ್ಲ ರಾಂಗ್ ಇದೆ ಪಕ್ಕ. 17 ಆರ್ಟಿಕಲ್ ಅಂತೂ ನಿಮ್ಗೆ ಗೊತ್ತಿದ್ದೇ ಇರ್ತದೆ ಅಲ್ವಾ? ಆಮೇಲೆ ಬಿರುದುಗಳು ಎಲ್ಲಿ ಬರ್ತದೆ ಸ್ನೇಹಿತರೆ? ಬಿರುದುಗಳು ಇಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ಸಮಾನ ಅವಕಾಶ, ಇದೊಂದು ಗೊತ್ತಿರ್ತದೆ. ಎಂಪ್ಲಾಯ್ಮೆಂಟ್ 4ನೇದು A ಅನ್ಕೊಳ್ಳಿ. 4ನೇದು A ಎಲ್ಲಿದೆ? ಇಲ್ಲಿ ನೋಡ್ಬೇಕು. ಇಲ್ಲಿ ಒಂದು ಇದೆ A, ಮುಗೀತು. ಇದೇ ಕರೆಕ್ಟಾದ ಆನ್ಸರ್. ಇಲ್ಲಿ ಮುಗಿತು. ಯಾವುದು ಗೊತ್ತಾಯ್ತು ನಿಮಗೆ? ಕೇವಲ 17 ಮತ್ತು 16 ಇವೆರಡೇ ಆರ್ಟಿಕಲ್ ಗೊತ್ತಿದ್ರು ಸಾಕು, ಇನ್ನೆರಡು ಗೊತ್ತಿಲ್ಲ ಅಂದ್ರೂ ನಡೀತದೆ. ಈಗ ಅನುಚ್ಛೇದ 18ದ್ದು ಏನಾಯಿತು? 18 ಇತ್ತಂದರೆ ಅದರ ಆನ್ಸರ್ ಏನಾಗ್ತದೆ? ಬಿರುದುಗಳನ್ನು ನಿಷೇಧ ಮಾಡುವಂಥದ್ದು, 18ನೇ ಆರ್ಟಿಕಲ್. 24 ಏನು ಹೇಳುತ್ತೆ ಸ್ನೇಹಿತರೆ? ಉಳಿದಿರುವಂಥದ್ದು ಅದೆಲ್ಲ ಕಾರ್ಖಾನೆ ಇತ್ಯಾದಿಗಳಿಗೆ ಬಾಲಕಾರ್ಮಿಕರ ನಿಷೇಧ. ಸೊ ಈ ಥರ ಬಂದಾಗ ನೀವು ಟಫ್ ಆಗಿದೆ, ಆ ಆರ್ಟಿಕಲ್ ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಆ್ಯಕ್ಚುಲಿ ಇವೆಲ್ಲ ಈಸಿ ಇರುವಂಥ ಆರ್ಟಿಕಲ್ಲೇ. ಒಂದು ಸಲ ಟಫ್ ಬಂದರೂ ಎಲಿಮಿನೇಷನ್ ಮೆಥಡ್ ಮಾಡ್ತಾ ಹೋದರೆ ನಿಮಗೆ ಸಿಗುತ್ತೆ. ಅಕಸ್ಮಾತ್ ಯಾವುದು ಗೊತ್ತಿಲ್ಲಪ್ಪ, ಬರೀ 17 ಅಷ್ಟೇ ಗೊತ್ತಿತ್ತು ಅಂದ್ಕೊಳ್ಳಿ ಈ ಆರ್ಟಿಕಲ್ ನಿಮಗೆ. ಆವಾಗ ಇವೆರಡರಲ್ಲಿ ಯಾವುದೋ ಒಂದಿದೆ,
ಮಿಕ್ಕಿದ್ದು ಗೊತ್ತಾಗ್ತಾ ಇಲ್ಲ ಅಂದರೆ ಎರಡರಲ್ಲಿ ಒಂದು ಇತ್ತಂದ್ರೂ ಯಾವ್ದಾದ್ರು ಒಂದು ಹಾಕಬೇಡಿ. ನೀವು ಎರಡರಲ್ಲಿ 4 ಇದ್ದಾಗ 4 ಗೊತ್ತಿಲ್ಲ ನಿಮ್ಗೆ ಆಪ್ಷನ್ ಅಂದರೆ ಅವಾಗ ಯಾವ್ದಾರು ಒಂದು ಹಾಕಬಾರ್ದು. 4 ಆಪ್ಷನಲ್ಲಿ 2ನ್ನ ಎಲಿಮಿನೇಷನ್ ಮಾಡಿರಿ, ಇನ್ನೆರಡು ಉಳಿದಾವು. ಮಿಕ್ಕಿದ್ದು ಯಾವ ಆರ್ಟಿಕಲ್ ಗೊತ್ತಾಗ್ತಾ ಇಲ್ಲ ನಿಮಗೆ, ಅಂಥ ಟೈಮಲ್ಲಿ ಬಿಟ್ಟು ಬರಬಾರ್ದು. ಇದನ್ನ ಯಾವ್ದಾರ ಒಂದು ಹಾಕಿ ಬಂದರೆ 50% ಪ್ರಾಬಬಿಲಿಟಿ ಚಾನ್ಸಸ್ ಜಾಸ್ತಿ ಇರ್ತದೆ. ಓಕೆ, ಸೊ ಈ ಥರ ಎಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ ಸ್ನೇಹಿತರೆ. ಇವೆಲ್ಲ ಕ್ಲಾಸ್ಗಳನ್ನು ಸಂಗಟಿ ಸರ್ ಅಕಾಡೆಮಿಯಲ್ಲಿ ಇನ್ನೂ ಬೇರೆ ಬೇರೆ ರೀತಿಯ ಕೋರ್ಸ್ಗಳು ಬರ್ತದೆ. ಇದನ್ನೆಲ್ಲ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಆ ಥರ ಮನೆಯಲ್ಲಿ ಕೂತ್ಕೊಂಡು ಪರ್ಫೆಕ್ಟಾಗಿ ಓದ್ತಾ ಹೋಗಿ. ಇದನ್ನಂತೂ ಕಂಪ್ಲೀಟಾಗಿ ಅದ್ಭುತವಾಗಿ ಹೇಳ್ತಾ ಹೋಗಿದ್ದೀನಿ, ಬೇರೆ ಏನೂ ನೋಡೋ ಅವಶ್ಯಕತೆ ಇಲ್ಲ. ಅಷ್ಟು ಪರ್ಫೆಕ್ಟಾಗಿ ನಿಯರ್ಲಿ 90 ಕ್ವಶನ್ಸ್ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಅಷ್ಟು ಡೀಟೇಲಾಗಿ ಇನ್ ಡೆಪ್ತ್ ಆಗಿ ಹೇಳ್ತಾ ಹೋಗಿದ್ದೀನಿ. ಓಕೆ, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ಟೈಮ್ ವೇಸ್ಟ್ ಮಾಡಿಬಿಡಿ, ಸ್ವಲ್ಪ ಚೆನ್ನಾಗಿ ಆದಷ್ಟು ಡೈಲಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗಿ. ಹೆಚ್ಚಿನ ನಂಬರ್ ಆಫ್ ಅವರ್ಸನ್ನು ಓದೋದ ಕಡೆ ಗಮನ ಕೊಡಿ. ನಂಬರ್ ಆಫ್ ಅವರ್ಸ್ ಅಲ್ಲ, ಕ್ವಾಲಿಟಿ ಇಂಪಾರ್ಟೆಂಟ್. ಅವೆಲ್ಲ ಕಥೆಗಳು ಬೇಡ. ಫಸ್ಟ್ ನಂಬರ್ ಆಫ್ ಅವರ್ಸ್ ಓದಿ, ತಾನೇ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತದೆ. ಅವರ್ಸೇ ಓದಿಲ್ಲ, 1 ಅವರ್ ಅಷ್ಟೇ ಓದಿದೆ, ಬರೀ ಕ್ವಾಲಿಟಿ ಓದಿದೆ, ಕೈ ಬಿಟ್ಟು ಓದಿ ಅಂದರೆ ಅದು ಮುಗೀತು, ಅದು ವೇಸ್ಟೇ. ಒಟ್ಟಿನಲ್ಲಿ ನಂಬರ್ ಆಫ್ ಅವರ್ಸ್. ಈಗ ನೀವು ಗೌರ್ಮೆಂಟ್ ಜಾಬ್ ತೊಗೊಂತೀರಿ, ತೊಗೊಂಡ್ಮೇಲೆ ಇಲ್ಲ ನಾನು 1 ಅವರ್ ಅಷ್ಟೇ ಕ್ವಾಲಿಟಿ ಮಾಡಿ ಮನೆಗೆ ಹೋಗ್ತೀನಿ ಅಂದ್ರೆ ನಡೀತದ? ನೀವು ಅವರ್ಸಲ್ಲಿ ಕುಂದಿರ್ಬೇಕಲ್ಲಿ. ಬೆಳಿಗ್ಗೆ 10 ಗಂಟೆಯಿಂದ ಮಿನಿಮಮ್ 6 ಗಂಟೆವರೆಗೂ ಅಷ್ಟು ಅವರ್ ಕೆಲಸ ಮಾಡಲೇಬೇಕು. ಪ್ರೈವೇಟ್ ಕಂಪನಿಯಲ್ಲೂ ಅಷ್ಟೇ, ನೀವು ಗೌರ್ಮೆಂಟಲ್ಲೂ ಅಷ್ಟೇ. ಸೊ ಇಷ್ಟು ಫಸ್ಟ್ ಫಿಕ್ಸ್ ಹಾಕ್ಕೊಳ್ಳಿ, ಇಷ್ಟು ನಂಬರ್ ಆಫ್ ಅವರ್ಸ್ ಓದೇ ಓದ್ತೀನಿ. ಅದರಲ್ಲಿ ಎಷ್ಟು ಟಾಪಿಕ್ ಓದಿದೆ ನಾನು ಇವತ್ತು, ಸ್ವಲ್ಪ ಕಡಿಮೆ ಹೋಯಿತು, ಆಯ್ತು, ನಾಳೆ ನಾನು ಇಷ್ಟೇ ಅವರಲ್ಲಿ ಜಾಸ್ತಿ ಟಾಪಿಕ್ ಓದ್ತೀನಿ. ಆ ಥರದ್ದು ಮತ್ತೆ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗಿ. ಫಸ್ಟ್ ಹಾರ್ಡ್ ವರ್ಕ್ ಮಾಡೋದನ್ನು ಫಸ್ಟ್ ಕಲೀರಿ, ಆಮೇಲೆ ಸ್ಮಾರ್ಟ್ ವರ್ಕ್ ತಾನೇ ಬರ್ತದೆ. ಓಕೆ, ಸ್ಮಾರ್ಟ್ ಅಂದ ತಕ್ಷಣ ನೀವು ಓದ್ತಾ ಇರೋದೇ ಅದೇನೋ ಡಿಫ್ರೆಂಟಾಗಿ ಮಾಡುವಂಥದ್ದು ಏನಿರಲ್ಲ. ಸೊ ಫಸ್ಟ್ ಹಾರ್ಡ್ ವರ್ಕ್ ಕಲಿತ್ರೆ ಸ್ಮಾರ್ಟ್ ವರ್ಕ್ ತಾನೇ ಬರ್ತದೆ. ಓಕೆ, ಚೆನ್ನಾಗಿ ಓದಿ ಸ್ನೇಹಿತರೆ, ಟೈಮ್ ವೇಸ್ಟ್ ಮಾಡಬೇಡಿ. ಮತ್ತೆ ಭೇಟಿಯಾಗೋಣ. ಈ ಥರ ಬೇರೆ ಬೇರೆ ಕೋರ್ಸ್ಗಳನ್ನು ತರ್ತಾ ಹೋಗ್ತೀನಿ. ನೀವು ಯಾವ ರೀತಿ ಈ ವಿಡಿಯೋಗಳಿಗೆ ಸಪೋರ್ಟ್ ಇರ್ತದೆ ಅದರ ಮೇಲೆ ಮೋಸ್ಟ್ಲಿ ನಿಮಗೆ ಅವಶ್ಯಕತೆ ಇದೆ ಅಂತ ಅನಿಸಿ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ. ಈ ಥರ ಸಪೋರ್ಟ್ ಬರ್ಲಿಕ್ಕಂದ್ರೆ ಇದು ಸ್ಟಾಪ್ ಆಗ್ತದೆ. ಓಕೆ, ಥ್ಯಾಂಕ್ ಯು.